ನೋಡಿ, ಸಿಲಿಕಾನ್ ಸಿಟಿ ಜನರ ಹಣೆಬರಹ ಅನ್ನಬೇಕು ಅಥವಾ ಅವರ ದೌರ್ಭಾಗ್ಯ ಅನ್ನಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಕಾರಣ ಬೆಂಗಳೂರಿನಲ್ಲಿರ್ತಕ್ಕಂತಹ ಜನತೆಗೆ ಈ ಗುಂಡಿಗಳ ಗಂಡಾಂತರ ಮಾತ್ರ ತಪ್ಪಾನೆ ಇಲ್ಲ. ದಿನಕ್ಕೊಂದು ಗುಂಡಿಗಳ ಗಂಡಾಂತರ ಇರ್ತಾನೆ ಇರುತ್ತೆ. ಇದೀಗ ಆ ಒಂದು ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಈ ಏರಿಯಾದಲ್ಲಿ ಒಂದು ಗುಂಡಿ ಅಂತೂ ಬಲಿಗಾಗಿ ಬಾಯ್ದಿರೋದು ಕುಳಿತಿದೆ. ಹಾಗಾದ್ರೆ ಯಾವುದು ಆ ಏರಿಯಾ, ಯಾವುದು ಅದು ಗುಂಡಿ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಎಡುತ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದ್ರೂ ಒಳ ಹೋದ್ರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದ್ರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನ ಮುಚ್ಚುವಂತಹ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡ್ ಅನ್ನ ಇರಿಸಿದ್ದಾರೆ. ಅದು ಕೂಡ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂತಹ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನ ನಂಬಿಕೊಂಡು ವಾಹನ ಸವಾರರು ವಾಹನವನ್ನ ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದ್ರೆ ಎಡವಿ ಬೀಳುವಂತಹ ಸಾಧ್ಯತೆಗಳಿದೆ. ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ. ಅಂತ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಜಿಬಿಎಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಬಿಡಬ್ಲ್ಯೂಎಸ್ಎಸ್ಬಿಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಎರಡೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇಲ್ಲಿ ಆಗುವಂತಹ ಅನಾಹುತಗಳಿಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಲಿಕಾನ್ ಸಿಟಿ ಜನರ ಹಣೆಬರಹ ಅನ್ನಬೇಕು ಅಥವಾ ಅವರ ದೌರ್ಭಾಗ್ಯ ಅನ್ನಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಕಾರಣ ಬೆಂಗಳೂರಿನಲ್ಲಿರ್ತಕ್ಕಂತಹ ಜನತೆಗೆ ಈ ಗುಂಡಿಗಳ ಗಂಡಾಂತರ ಮಾತ್ರ ತಪ್ಪಾನೆ ಇಲ್ಲ. ದಿನಕ್ಕೊಂದು ಗುಂಡಿಗಳ ಗಂಡಾಂತರ ಇರ್ತಾನೆ ಇರುತ್ತೆ. ಇದೀಗ ಆ ಒಂದು ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಈ ಏರಿಯಾದಲ್ಲಿ ಒಂದು ಗುಂಡಿ ಅಂತೂ ಬಲಿಗಾಗಿ ಬಾಯ್ದಿರೋದು ಕುಳಿತಿದೆ. ಹಾಗಾದ್ರೆ ಯಾವುದು ಆ ಏರಿಯಾ, ಯಾವುದು ಅದು ಗುಂಡಿ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಎಡುತ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದ್ರೂ ಒಳ ಹೋದ್ರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದ್ರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನ ಮುಚ್ಚುವಂತಹ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡ್ ಅನ್ನ ಇರಿಸಿದ್ದಾರೆ. ಅದು ಕೂಡ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂತಹ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನ ನಂಬಿಕೊಂಡು ವಾಹನ ಸವಾರರು ವಾಹನವನ್ನ ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದ್ರೆ ಎಡವಿ ಬೀಳುವಂತಹ ಸಾಧ್ಯತೆಗಳಿದೆ. ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ. ಅಂತ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಜಿಬಿಎಗೆ ಒಂದು ಕಡೆಯಲ್ಲಿ
ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಬಿಡಬ್ಲ್ಯೂಎಸ್ಎಸ್ಬಿಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಎರಡೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇಲ್ಲಿ ಆಗುವಂತಹ ಅನಾಹುತಗಳಿಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಲಿಕಾನ್ ಸಿಟಿ ಜನರ ಹಣೆಬರಹ ಅನ್ನಬೇಕು ಅಥವಾ ಅವರ ದೌರ್ಭಾಗ್ಯ ಅನ್ನಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಕಾರಣ ಬೆಂಗಳೂರಿನಲ್ಲಿರ್ತಕ್ಕಂತಹ ಜನತೆಗೆ ಈ ಗುಂಡಿಗಳ ಗಂಡಾಂತರ ಮಾತ್ರ ತಪ್ತಾನೆ ಇಲ್ಲ. ದಿನಕ್ಕೊಂದು ಗುಂಡಿಗಳ ಗಂಡಾಂತರ ಇರ್ತೇನೆ ಇರುತ್ತೆ. ಇದೀಗ ಆ ಒಂದು ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಈ ಏರಿಯಾದಲ್ಲಿ ಒಂದು ಗುಂಡಿ ಅಂತೂ ಬಲಿಗಾಗಿ ಬಾಯ್ದಿರೋದು ಕುಳಿತಿದೆ. ಹಾಗಾದ್ರೆ ಯಾವುದು ಆ ಏರಿಯಾ, ಯಾವುದು ಅದು ಗುಂಡಿ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಎಡುತ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದ್ರೂ ಒಳ ಹೋದ್ರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದ್ರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನ ಮುಚ್ಚುವಂತಹ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡ್ ಅನ್ನ ಇರಿಸಿದ್ದಾರೆ. ಅದು ಕೂಡ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂತಹ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನ ನಂಬಿಕೊಂಡು ವಾಹನ ಸವಾರರು ವಾಹನವನ್ನ ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದ್ರೆ ಎಡವಿ ಬೀಳುವಂತಹ ಸಾಧ್ಯತೆಗಳಿದೆ. ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ. ಅಂತ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಜಿಬಿಎಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ, ಬಿಡಬ್ಲ್ಯೂಎಸ್ಎಸ್ಬಿಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಎರಡೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇಲ್ಲಿ ಆಗುವಂತಹ ಅನಾಹುತಗಳಿಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸಿಲಿಕಾನ್ ಸಿಟಿ ಜನರ ಹಣೆಬರಹ ಅನ್ನಬೇಕು ಅಥವಾ ಅವರ ದೌರ್ಭಾಗ್ಯ ಅನ್ನಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಕಾರಣ ಬೆಂಗಳೂರಿನಲ್ಲಿರ್ತಕ್ಕಂತಹ ಜನತೆಗೆ ಈ ಗುಂಡಿಗಳ ಗಂಡಾಂತರ ಮಾತ್ರ ತಪ್ತಾನೆ ಇಲ್ಲ. ದಿನಕ್ಕೊಂದು ಗುಂಡಿಗಳ ಗಂಡಾಂತರ ಇರ್ತೇನೆ ಇರುತ್ತೆ. ಇದೀಗ ಆ ಒಂದು ಸಿಲಿಕಾನ್ ಸಿಟಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಈ ಏರಿಯಾದಲ್ಲಿ ಒಂದು ಗುಂಡಿ ಅಂತೂ ಬಲಿಗಾಗಿ ಬಾಯ್ದಿರೋದು ಕುಳಿತಿದೆ. ಹಾಗಾದ್ರೆ ಯಾವುದು ಆ ಏರಿಯಾ, ಯಾವುದು ಅದು ಗುಂಡಿ? ಆ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ರಸ್ತೆಗಳು ಹದಗೆಡ್ತಾ ಇದೆ. ರಸ್ತೆಗಳನ್ನ ನಿರ್ವಹಣೆ ಮಾಡಬೇಕಾದಂತಹ ಜಿಬಿಎ ಅದರ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿ ಎಡುತ್ತಾ ಇದೆ. ಸವಾರರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಿದೆ. ಸದ್ಯ ನಾನೀಗ ಮೈಸೂರಿನಿಂದ ಬೆಂಗಳೂರು ಒಳಭಾಗಕ್ಕೆ ಬರುವಂತಹ ನಾಯಂಡಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ. ಗಮನಿಸ್ತಾ ಇರಬಹುದು ಈ ರಸ್ತೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ. ಚೇಂಬರ್ ಏನಿದೆ, ಒಳಚರಂಡಿ ಚೇಂಬರ್ ಇದು. ಈ ಚೇಂಬರ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಯಾವುದೇ ರೀತಿಯಾದಂತಹ ಸುರಕ್ಷತೆ ಇಲ್ಲ. ಕೆಳಭಾಗದಲ್ಲಿ ಕಬ್ಬಿಣಗಳಿದೆ. ಒಂದು ವೇಳೆ ವೇಗವಾಗಿ ಬಂದಂತಹ ದ್ವಿಚಕ್ರ ವಾಹನ ಆಗಿರ್ಬೋದು ಅಥವಾ ಯಾವುದೇ ವಾಹನ ಆಗಿರ್ಬೋದು, ಸ್ವಲ್ಪ ಯಾಮಾರಿದ್ರೂ ಕೂಡ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಕಬ್ಬಿಣದ ಸರಳುಗಳು ಏನಾದ್ರೂ ಒಳ ಹೋದ್ರೆ ಮುಂದಿನ ದಿನಗಳಲ್ಲಿ ವಾಹನಗಳು ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡಿ ಕಬ್ಬಿಣದ ಸರಳುಗಳು ಕೂಡ ಕಟ್ಟಾದ್ರೆ ಏಕಾಏಕಿಯಾಗಿ ಬರುವಂತಹ ವಾಹನಗಳು ನೇರವಾಗಿ ಗುಂಡಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಗುಂಡಿಯಿಂದಾಗಿ ಸಂಪೂರ್ಣವಾಗಿ ಸಂಚಾರ ದಟ್ಟಣೆ ವ್ಯತ್ಯಯ ಆಗ್ತಾ ಇದೆ. ಇದನ್ನ ಮುಚ್ಚುವಂತಹ ಕೆಲಸವನ್ನ ಬಿಡಬ್ಲ್ಯೂಎಸ್ಎಸ್ಬಿ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಯಾವುದು ಕೂಡ ಮಾಡಿಲ್ಲ. ಬರೀ ಕೇವಲ ಒಂದೇ ಒಂದು ಕೋಲಿನ ರೀತಿಯಾಗಿ ಒಂದು ಸೈನ್ ಬೋರ್ಡ್ ಅನ್ನ ಇರಿಸಿದ್ದಾರೆ. ಅದು ಕೂಡ ಕತ್ತಲೆಗೆ ಕಾಣೋದಿಲ್ಲ. ರಾತ್ರಿ ಹೊತ್ತು ಬರುವಂತಹ ವಾಹನ ಸವಾರರೇನಿದ್ದಾರೆ ಅವರು ಪರದಾಡುವಂತಹ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಬಂದಾಗ ಘನ ವಾಹನಗಳು ಇದಕ್ಕೆ ಟಚ್ ಆಗಿ ಇದು ಕೆಳಗೆ ಬಿದ್ದಿರುತ್ತೆ ಅಥವಾ ಎಲ್ಲೋ ಚಲ್ಲಾಪಿಲ್ಲಿಯಾಗಿ ಹೋಗಿರುತ್ತೆ. ಅಂತ ಪರಿಸ್ಥಿತಿ
ನಿರ್ಮಾಣ ಆಗುತ್ತೆ. ಈ ಒಂದು ಕೋಲನ್ನ ನಂಬಿಕೊಂಡು ವಾಹನ ಸವಾರರು ವಾಹನವನ್ನ ಓಡಿಸೋಕ್ಕಾಗತ್ತಾ? ಒಂದು ವೇಳೆ ರಾತ್ರಿ ಹೊತ್ತು ಏಕಾಏಕಿಯಾಗಿ ಬೈಕ್ ಸವಾರರು ಬಂದ್ರೆ ಎಡವಿ ಬೀಳುವಂತಹ ಸಾಧ್ಯತೆಗಳಿದೆ, ಗಂಭೀರ ಗಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಇರುವಂತಹ ಜಾಗ, ಅಂತ ಜಾಗದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ಜಿಬಿಎಗೆ ಒಂದು ಕಡೆಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಬಿಡಬ್ಲ್ಯೂಎಸ್ಎಸ್ಬಿಗೆ ತನ್ನ ಚೇಂಬರ್ಗಳ ಮುಚ್ಚಳವನ್ನ ಕಾಪಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಒಟ್ನಲ್ಲಿ ಏನು ದಿನನಿತ್ಯ ಬೆಂಗಳೂರಿನ ರಸ್ತೆಗಳಲ್ಲಿ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಎರಡೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಇಲ್ಲಿ ಆಗುವಂತಹ ಅನಾಹುತಗಳಿಗೆ ಜಿಬಿಎ ಮತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಉತ್ತರವನ್ನ ನೀಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಧನುಷ್ ಬಾಲಾಜಿ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.